ಕೃಷ್ಣಮೂರ್ತಿರವರ ಸಾರಥ್ಯದಲ್ಲಿ ದೀನ ದಲಿತರ, ಬಡವರ, ರೈತರ ಎಲ್ಲ ವರ್ಗದವರ ಪರವಾಗಿ ಇವತ್ತು ಶೋಷಿತ ವರ್ಗದವರ ಪರವಾಗಿ ಧ್ವನಿಯಾಗಿ ನಿಂತಿರ್ತಕ್ಕಂಥದ್ದು ಇವತ್ತು ಅನೇಕ ಉದಾಹರಣೆ. ಇದನ್ನು ಗಮನಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ಎರಡನೇ ಅತಿ ದೊಡ್ಡ ಒಂದು ಮಾಧ್ಯಮವಾಗಿ ಇವತ್ತು ಗುರುತಿಸಿರ್ತಕ್ಕಂಥದ್ದು ನಮ್ಮ ಎಲ್ಲ ಸಂಘಟನೆಗೆ, ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಹುಮ್ಮಸ್ಸು ಬಂದಿರತಕ್ಕಂಥ ವಿಚಾರವಾಗಿದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಈ ಒಂದು ಮಾಧ್ಯಮ ಎಲ್ಲ ಬಡವರ ಪರವಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಒಂದು ಶ್ಲಾಘನೀಯ ವಿಚಾರ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಮಾಧ್ಯಮ ಇನ್ನೂ ಅತಿ ಎತ್ತರಕ್ಕೆ ಬಡವರ ಪರವಾಗಿ, ರೈತರ ಪರವಾಗಿ, ಪರವಾಗಿ ಅಂತ ಹೇಳಿ ಸಂದರ್ಭದಲ್ಲಿ ಒಂದು ಸಭೆಯನ್ನು ಮಾಡಿದ್ದೀವಿ. ಹಾಗಾಗಿ ಒಬ್ಬರಿಂದ ಇಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತಿನ ಈ ಸಭೆಯನ್ನು ನಡೆಸಿದ್ದೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ನನಗೆ ಸೋಷಿಯಲ್ ಮೀಡಿಯಾದವರು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಮೂರ್ತಿಯವರು, ಉಪಾಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ರವರು, ಸೆಕ್ರೆಟರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿಯವರು, ಕಾರ್ಯಕರ್ತರು ಎಲ್ಲರೂ ಸೇರಿ ನನಗೆ ಒಂದು ಹೆಚ್ಚಿನದಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾಕೆ ನಾನು ಮಾಡಿರೋ ಸರ್ವೀಸು, ನಾನೇನು ಸಮಾಜಕ್ಕೆ ಸೇವೆ ಮಾಡಿದ್ದೀನಿ ಗಣನೆಗೆ ತಗೊಂಡು ಅದು ಪರಿಶೀಲನೆ ಮಾಡಿ ನನ್ನ ರಾಜ್ಯ ಸಂಚಾಲಕರನ್ನಾಗಿ ಮಾಡಿದ್ದಾರೆ. ನಾನು ಸರ್ವ ವಿಧದಲ್ಲೂ, ಸರ್ವ ಕಾರ್ಯದಲ್ಲೂ, ಸರ್ವ ಕಷ್ಟದಲ್ಲೂ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಪತ್ರಿಕಾ ಮಾಧ್ಯಮನ ಮುಂದೆ ತರೋದಕ್ಕೆ ನಾನು ಶ್ರಮೆ ಎಷ್ಟಿದ್ದೀವಿ ಅಧ್ಯಕ್ಷರಾಗಲಿ, ಬಾಡಿಗಾಗಲಿ, ನಾನು ಕಾರ್ಯದಲ್ಲಿ ಯಾವುದೇ ಥರದಲ್ಲಿ ಎಂಥ ಕಷ್ಟ ಪರಿಸ್ಥಿತಿ ಬಂದ್ರೂ ನಾವೆಲ್ಲ ಒಗ್ಗಟ್ಟಾಗಿ ಫೇಸ್ ಮಾಡೋಣ, ಎದುರಿಸೋಣ, ಸಮಾಜಕ್ಕೆ ಕೆಲಸನ ನಮ್ಮ ಪ್ರಿಂಟ್ ಮೀಡಿಯೋ, ಸೋಷಿಯಲ್ ಮೀಡಿಯೋ ಸಮಾಜದಲ್ಲಿ ಎತ್ತಿ ತೋರಿಸ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ನನಗೆ ಅಧ್ಯಕ್ಷರಾಗಿ, ಸಂಚಾಲಕರಾಗಿ ಆಯ್ಕೆ ಮಾಡಿದ್ದೆ. ನಿಮ್ಮೆಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ವಿಚಾರಗಳನ್ನ ನಾವು ತಿಳ್ಕೊಂಡು ಕೆಲಸ ಮಾಡ್ತೀವಿ. ಏನಪ್ಪ ವಿಚಾರ ಅಂದರೆ ನಾವು ಪ್ರೆಸ್ನವರು ಈ ಥರ ಎಲ್ಲ ಹೇಳ್ತೀವಿ, ಅವರು ನಮಗೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಆ ರೆಸ್ಪೆಕ್ಟನ್ನು ನಾವು ಉಳಿಸ್ಕೋಬೇಕು. ನಾವು ಯೂಸ್ ಮಾಡ್ತೀವಿ. ನಾವು ಈ ಥರ ಪತ್ರಿಕೆ ಅವರಲ್ಲಿ ಏನು ಸಮಸ್ಯೆ ಇರುತ್ತೆ ಕೇಳ್ಕೊಂಡು ಅದಕ್ಕೆ ನಮ್ಮಲ್ಲಿ ಉತ್ತರ ನಾವು ತಿಳ್ಕೊಂಡು ನಾವು ಉತ್ತರ ಅವ್ರು ತಿಳಿಸ್ಕೊಡ್ತೀವಿ. ನಾವು ಫಸ್ಟೇ ಪ್ರಿಪೇರ್ ಆಗಿದ್ದೀವಿ. ಏನಂತ ನಾವು ಇಂಥ ಆಫೀಸ್ಗೆ ಹೋಗ್ತೀವಿ, ಈ ಥರ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಒಂದು ಸಂಘಟನೆಯ ವಾರ್ಷಿಕ ಸಭೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಅದು ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂತಹ ಪದ್ಮನಾಭ ಸರ್ ಅವರು, ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಡಿ ಸಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಒಂದು ಸಭೆಯಲ್ಲಿ ಇದ್ದಾರೆ. ಇವತ್ತು ಬಹಳಷ್ಟು ಜನ ಎಲ್ಲ ಈ ಒಂದು ವಿಷಯದ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ನಾನು ಮುಖ್ಯವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ನಾವು ಈ ತಿಂಗಳ 27ನೇ ತಾರೀಕಿನಲ್ಲಿ ನಮ್ಮ ತಾಲೂಕು ಘಟಕದ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೀವಿ. ಅದರಿಂದ ಸೋಮವಾರ 27ನೇ ತಾರೀಕು ಸೋಮವಾರ. ಈಗ ಮತ್ತೆ ಅದೇ 27ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬ ಇರೋದ್ರಿಂದ ನಾವು ಅದೇ ದಿನ ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು. ಅದರಿಂದ ದಯವಿಟ್ಟು ಈ ನಮ್ಮ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ದಯವಿಟ್ಟು ಆ ಒಂದು ದಿನ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊಳ್ತಾ ನಾನು ಎರಡು ಮಾತುಗಳನ್ನ